ಏನಾದ್ರೂ ಶುಭವಾರ್ತೆನಾ ಸರ್? 10 ದಿನದಲ್ಲಿ ಫೈನಲ್ ಹಿಯರಿಂಗ್ ಬರುತ್ತೆ. ಇವಾಗ ಆ 5 ಎಕರೆ ಲ್ಯಾಂಡು ಸುಮಾರು 5 ಕೋಟಿವರೆಗೂ ಮಾರ್ಕೆಟ್ ರೇಟ್ ನಡೀತಿದೆ. ಗಲಾಟೆಯಲ್ಲಿರೋ ಆ ಪ್ರಾಪರ್ಟಿ 99% ನಮಗೆ ಫೇವರ್ ಆಗುತ್ತೆ. ಕೋರ್ಟಲ್ಲಿ ಕೇಸ್ ಗೆಲ್ಬೋದು. ಗುಡ್ ನ್ಯೂಸ್ ಹೇಳಿದ್ರಿ ಲಾಯರ್ ಸರ್. ನೀವೊಂದು ಕೆಲಸ ಮಾಡಬೇಕು. ಹೇಳಿ. ತಂಗಿ ಮಕ್ಕಳು 2 ಇದ್ದಾರೆ ಅಂತ. ದೊಡ್ಡ ಮಗಳ ಹೆಸರು ಸುಜಾತ ಅಂತ ನೀವು ಹೇಳಿದ್ರಿ. 2ನೇ ಮಗಳ ವಿವರ ನೀವೇನೂ ಹೇಳಿಲ್ಲ. ಆ 2ನೇ ಮಗಳು ಯಾರು ಅಂತ ಇವಾಗಾದ್ರೂ ನಿಮ್ಗೆ ಗೊತ್ತಾಯ್ತಾ? ಸಿಟಿಲೇ ಇದ್ದಾಳೆ ಅಂತ ಗೊತ್ತು, ಆದ್ರೆ ಹೆಸರು ವಿವರಗಳು ಗೊತ್ತಿಲ್ಲ ಸರ್. ಹಾಗಾದ್ರೆ ಪ್ರೆಸೆಂಟ್ ನಿಮ್ಮ ಮುಂದೆ ಇರೋ ಟಾಸ್ಕ್ ಏನಂದ್ರೆ ಆದಷ್ಟು ಬೇಗ 2ನೇ ಸೋದರ ಸೊಸೆ ಬಗ್ಗೆ ತಿಳ್ಕೊಂಡು ಆ 2 ಹತ್ರನೂ ಈ ಡಾಕ್ಯುಮೆಂಟ್ಸ್ ಮೇಲೆ ಸಿಗ್ನೇಚರ್ ಮಾಡಿಸಿ. ಒಳ್ಳೆಯದು. ಸುಜಾತ ಅವ್ರಿಗೆ ಊಹಿಸ್ಕೊಳಕ್ ಆಗದೆ ಇರುವಂತ ನ್ಯೂಸ್ ಇದು. ಲಾಯರ್ ಸಾಹೇಬ್ರು ಇಷ್ಟು ಒಳ್ಳೆ ನ್ಯೂಸ್ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಸೈನ್ ಮಾಡೋದಕ್ಕಾಗ್ಲಿ ತನ್ನ ತಂಗಿ ಬಗ್ಗೆ ಹೇಳೋದಕ್ಕಾಗ್ಲಿ ಸುಜಾತ ಒಪ್ಕೋತಾಳಾರಿ? ಪ್ರಯತ್ನ ಮಾಡೋಣ ನಡಿ. ಸರಿ. ಸುಜಾತ ಅವ್ರ ಸೋದ್ರ ಮಾವ ಕೈಯಲ್ಲಿ ಏನೋ ಪೇಪರ್ಸ್ ಇಟ್ಕೊಂಡು ಬಂದಿದ್ದಾರೆ ಅಂದ್ರೆ ಏನೋ ಇಂಪಾರ್ಟೆಂಟ್ ಮ್ಯಾಟರ್ ಆಗಿರುತ್ತೆ. ಏನ್ ಇಲ್ಲಿಗೆ ಬಂದಿದ್ದೀರಾ? ಇದ್ರ ಬಗ್ಗೆ ಮಾತಾಡೋಣ ಅಂತ ಬಂದ್ವಮ್ಮ. ಇದು 5 ಕೋಟಿ ಬೆಲೆ ಬಾಳೋ 5 ಎಕರೆ ಭೂಮಿಗೆ ಸಂಬಂಧಪಟ್ಟ ಕೇಸ್ ಡಾಕ್ಯುಮೆಂಟ್ಸ್ ಅಮ್ಮ. ಆದ್ರೆ ನನಗ್ಯಾಕೆ ಹೇಳ್ತಿದ್ದೀರಾ? ಇದು ನಿಮ್ ತಂದೆ ತಾಯಿಗೆ ಸಂಬಂಧಪಟ್ಟಿರೋ ಪ್ರಾಪರ್ಟಿ. ಇದ್ರ ಮೇಲೆ ನೀನು ನಿನ್ ತಂಗಿ ಸಿಗ್ನೇಚರ್ ಮಾಡಿಕೊಟ್ರೆ ನಾವು ಕೇಸ್ ಗೆಲ್ತೀವಮ್ಮ. ಆಸ್ತಿ ಪೂರ್ತಿ ನಿನಗೆ ನಿನ್ ತಂಗಿಗೆ ಸೇರುತ್ತೆ. 5 ಕೋಟಿನಾ? ಎಷ್ಟು ಸೊನ್ನೆ ಇರುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಲಾಯರು ನಮ್ಮನ್ ಕರೆಸಿ ವಿಷಯನೆಲ್ಲ ವಿವರವಾಗಿ ಹೇಳಿದ್ರಮ್ಮ. ನೀನು ಸೈನ್ ಮಾಡಿ ನಿನ್ ತಂಗಿ ಹತ್ರ ಕೂಡ ಸಹಿ ಹಾಕ್ಸು. ಹೇಗೆ ಕಾಣಿಸ್ತಿದೆ ನಿಮ್ ಕಣ್ಗೆ? ನೀವು ತುಂಬಾ ದಿನಗಳಿಂದ ನನ್ನ ತಂಗಿ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರಾ. ನಾನ್ ಹೇಳ್ತಿಲ್ಲ ಅಂತ ಇಂಥ ಸುಳ್ಳು ಪೇಪರ್ಸ್ನ ತಗೊಂಡ್ ಬಂದು ನಾಟಕ ಆಡ್ತಿದ್ದೀರಾ? ಇಲ್ಲಮ್ಮ, ನಾವು ಹೇಳ್ತಿರೋದು ನಿಜ. ಸುಳ್ಳು. ನಾವು ನಿತ್ಯ ಪೂಜೆ ಮಾಡೋ ಅನ್ನಪೂರ್ಣಮ್ಮ ದೇವಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ. ಚೆನ್ನಾಗಿ ಯೋಚನೆ ಮಾಡಮ್ಮ. ಯೋಚನೆ ಮಾಡಿದ್ದೀನಿ. ಅರ್ಧ ರಾತ್ರಿಲಿ ಬರೋ ಸಂಪತ್ ನನಗೇನು ಬೇಡ. ನಮ್ಮ ಬದುಕು ಹೀಗೆ ಸಾಗೋದಕ್ಕೆ ಬಿಟ್ಬಿಡಿ. ಅದೃಷ್ಟವಂತರನ್ನ ಹಾಳು ಮಾಡೋಕ್ಕಾಗಲ್ಲ, ದರಿದ್ರದವ್ರನ್ನ ಸರಿ ಮಾಡೋಕ್ಕಾಗಲ್ಲ ಅಂದ್ರೆ ಇದೇನೇನೋ. ಆರ್ಥಿಕವಾಗಿ ನಿನಗೆ ತುಂಬಾ ಉಪಯೋಗ ಆಗುತ್ತೆ, ಮಗು ಭವಿಷ್ಯಕ್ಕೆ ಉಪಯೋಗ ಆಗುತ್ತೆ. ಇಷ್ಟೊಂದು ಕೇಳ್ಕೊತಾ ಇದ್ದೀವಿ, ಅರ್ಥ ಮಾಡ್ಕೋ. ತಂಗಿ ಬಗ್ಗೆ ಸಾಧಾರಣವಾಗಿ ಯಾರಾದ್ರೂ ಹೇಳ್ಕೊತಾರೆ, ನೀನ್ ಹೇಳ್ತಿಲ್ಲ.
ಅಂದ್ರೆ ಅದ್ರ ಹಿಂದೆ ಯಾವುದೋ ನಿಜ ಅಡಗಿದೆ ಅಂತ ಅರ್ಥ ಆಗ್ತಿದೆ. ಕೈಗೆ ಬಂದಿದ್ದನ್ನ ಯಾಕೆ ಬೇಡ ಅಂತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿನ್ನ ತಂಗಿ ಬಗ್ಗೆ ಹೇಳಮ್ಮ. ನನ್ನ ತಂಗಿ ಬದುಕು ಇವಾಗ ಚೆನ್ನಾಗೇ ಇದೆ, ಅವಳಿಗೇನು ಅಗತ್ಯ ಇಲ್ಲ. ಇಷ್ಟ ಇಲ್ದಿರೋ ಕೆಲ್ಸನ ನನ್ನ ಹತ್ರ ಮಾಡ್ಸಕ್ ನೋಡ್ಬೇಡಿ. ಇನ್ ನೀವು ಹೊರಡ್ಬೋದು. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಮ್ಮ. ವೇದ ಬಾ. ಇದನ್ ತಗೊಂಡೋಗಿ. ಅದು ಭಾರ ಕಮ್ಮಿ ಮಾಡೋದೇ ಹೊರತು ಭಾರ ಅಲ್ಲಮ್ಮ. ಸರ್ 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 ಚೆನ್ನಾಗಿದ್ದೀರಾ? ಎಲ್ಲ ಕೇಳಿಸ್ಕೊಂಡೆ. ಸುಜಾತ ತಂಗಿ ಬಗ್ಗೆ ನಾನು ಎಷ್ಟೇ ಹೇಳಿದ್ರು ನೀವು ಕೇಳ್ತಾ ಇಲ್ಲ. ಮತ್ತೊಂದ್ಸರಿ ನಮ್ಮ ಕತೆನ ಕ್ಲಿಯರ್ ಆಗಿ ಹೇಳ್ತೀನಿ, ಕೇಳಿ. ಜೀವನದಲ್ಲಿ ನೀನ್ ಸುಳ್ಳು ನಾವು ನಂಬಲ್ಲ. ನಿಂತ್ಕೊಳ್ಳಿ ಸರ್. ಸರ್ 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 ಅಮ್ಮ ಸರ್, ನಾನು ಕುಡ್ಕಾನೇ ಇರ್ಬೋದು, ಆದರೆ ಸತ್ಯ ಹರಿಶ್ಚಂದ್ರನ್ ಕುಟುಂಬಕ್ಕೆ ಸೇರಿದವನ್ ಸರ್. ನನ್ನ ಮಾತು ಕೇಳಿ ಸರ್. ಜನರು ನಿಜ ನಂಬೋದನ್ನೇ ಬಿಟ್ಬಿಟ್ಟಿದ್ದಾರೆ. ಛೇ, ನಾನು ಅವನಿ ಬಗ್ಗೆ ಹೇಳಿದ್ರೆ ಇಷ್ಟು ಕಾಲ ನಮ್ಮನೇಲಿ ಬಿಟ್ಟು ಯಾಕೆ ಸುಳ್ಳು ಹೇಳ್ದೆ ಅಂತ ಕೇಳ್ತಾರೆ. ಅವಾಗ ನಿಜ ಎಲ್ಲ ಬಯಲಾಗ್ಬೇಕಾಗಿ ಬರುತ್ತೆ. ಕೇಳಿಸ್ಕೊಂಡೆ, ಎಲ್ಲ ಕೇಳಿಸ್ಕೊಂಡೆ. ಒಂದ ಎರಡ 5 ಕೋಟಿ ಆಸ್ತಿ ಒಂದೇ ಸರಿ ನಾನು ಬಾರೇ ಇಟ್ಕೋಬಹುದು. ಒಂದ್ ಟೈಮಲ್ಲಿ ಸುರೇಂದ್ರ ಅವರು 5 ಲಕ್ಷ ಕೊಡ್ತೀನಿ ಅಂದ್ರೆ ಬೇಡ ಅಂದೆ. ಈಗ 5 ಕೋಟಿನ ಬೇಡ ಅಂತಿದ್ಯಾ? ಆ ದೇವ್ರು ಕೊಡೋ ಅವಕಾಶನ ಯಾಕೆ ಹಾಳು ಮಾಡ್ತಿದ್ಯಾ ಸುಜಾತ? ನನಗೆ ದುಡ್ಡಿಗಿಂತ ನನ್ನ ತಂಗಿ ಜೀವನ ಹಾಳಾಗದೆ ಇರೋದೇ ಮುಖ್ಯ. ಇವಾಗ ನೀನು ಸಹಿ ಹಾಕದೇ ಇರಬಹುದು, ನಾಳೆ ನಿನ್ ತಂಗಿ ಕೈಲಿ ಸಹಿ ಹಾಕ್ಸ್ದೇನೆ ಇರಬಹುದು. ಆದ್ರೆ ನಾಳೆ ನಿನ್ ಮನಸ್ಸು ಬದಲಾಗಿ ಸಹಿ ಹಾಕ್ಸ್ದೆ ಅಂದ್ರೆ ನಿನ್ ತಂಗಿ ಬಗ್ಗೆ ಈ ಲೋಕಕ್ಕೆ ಗೊತ್ತಾಗತ್ತಲ್ವಾ? ಅವಾಗ ಏನ್ ಮಾಡ್ತೀಯೋ ನೋಡ್ತೀನಿ. ಅಯ್ಯಯ್ಯೋ, 5 ಕೋಟಿ. ನಾನು ಅವನಿಗೆ ಒಳ್ಳೆ ಸಂಬಂಧ ನೋಡಿದ್ದೀನಿ. ಅವನ ಹೆಸರು ವಿಕಾಸ್. ವಿಕಾಸ್, ನೀನು ವಿಕಾಸ್ನ ಮದ್ವೆ ಮಾಡ್ಕೊಳ್ಳೇಬೇಕು. ನಿನ್ನೆ ನಿಮ್ ಬರ್ಡೇ ಫಂಕ್ಷನ್ ನಲ್ಲಿ ನಿಹಾರಿಕಾ ನನ್ನ ಹೇಗ್ ಸಿಕ್ಕಾಕ್ಸಿದ್ಲು ಅಂತ ನೋಡಿದ್ರಾ? ಒಬ್ಬೊಬ್ರು ಆ ಸಂಬಂಧದ ಬಗ್ಗೆ ಸಪೋರ್ಟ್ ಮಾಡ್ತಾ ಹೇಗ್ ಮಾತಾಡಿದ್ರು ಅಂತ ಕೇಳಿಸ್ಕೊಂಡ್ರಿ ಅಲ್ವಾ? ಇವಾಗ ನಾನ್ ಏನ್ ಮಾಡ್ಬೇಕು? ಎಲ್ರ ವಿಷಯನೂ ಪಕ್ಕಕ್ಕಿಟ್ರೆ ಅತ್ತೆ ವಿಕಾಸ್ ಜೊತೆಲಿ ನನ್ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ಅತ್ತೆ ಮತ್ತೊಂದ್ಸಲ ನನ್ ಮುಂದೆ ಬಂದು ವಿಕಾಸ್ ವಿಷಯದಲ್ಲಿ ನಿನ್ ನಿರ್ಧಾರ ಏನು ಅಂತ ನನ್ನನ್ ಕೇಳಿದ್ರೆ ನಾನೇನು ಉತ್ತರ ಕೊಡ್ಲಿ? ಇನ್ನು ನೀನೇನು ಹೇಳಕ್ಕಾಗಲ್ಲ ಅವನಿ. ನಿನ್ನ ಇಲ್ಲ. ಇದೆ ಈ ಭಯನೇ ನಿನ್ನ ಹತ್ರ ನಾನು ನೋಡ್ಬೇಕು ಅಂತ ಅನ್ಕೊಂಡಿದ್ದು. ತುಂಬಾ ಮೆರೆದೆ ಅಲ್ವಾ? ಇನ್ನೇನ್ ಮಾಡ್ತೀಯೋ ನೋಡ್ತೀನಿ. ಚಿಂತೆ ಮಾಡಬೇಡ ಅವನಿ. ಅವ್ರು ಅನ್ಕೊಂಡ್ ಮಾತ್ರಕ್ಕೆ ಎಲ್ಲ ಆಗೋಗುತ್ತಾ ಏನೋ? ಆಗ್ತಿದೆ ಅಲ್ವಾ ರೀ? ಆದ್ರೂ
ನೀವ್ ಯಾವ ಧೈರ್ಯದಿಂದ ಹೀಗಿದಿರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಪರಿಸ್ಥಿತಿ ನಾವು ಅನ್ಕೊಂಡಿರೋ ಅಷ್ಟು ದೂರ ಹೋದ್ರೆ ಅವಾಗ ನಾವು ಮಾಡ್ಬೇಕಾಗಿರೋದು ಒಂದೇ, ತಾಳಿನ ತೆಗೆದು ತೋರಿಸೋದು. ನಾನ್ ಕಟ್ಟಿದ್ದೀನಿ ಅಂತ ಹೇಳೋದು. ಅದನ್ನ ಮೀರಿ ನಾವು ಮಾಡೋದು ಬೇರೆ ಏನೂ ಇಲ್ಲ. ಅದೇ ಅದೇ ನನ್ನ ಧೈರ್ಯ ಅಷ್ಟೇ. ತಾಳಿ ತೋರ್ಸಿದ್ ಮಾತ್ರಕ್ಕೇನೆ ಹೇಗ್ ನಂಬ್ತಾರ ಹೇಳಿ? ನಿಹಾರಿಕಾ, ಲಾವಣ್ಯ ಅಂತವ್ರು ಈ ತಾಳಿನ ನೆನ್ನೆನೋ ಮೊನ್ನೆನೋ ಕಟ್ಟಿರ್ತಾನೆ ಅಂತ ಅತ್ತೆನ ನಂಬಿಸ್ಬಿಟ್ರೆ? ನಿಹಾರಿಕಾ ಜೊತೆ ಯಾವತ್ತೋ ನಿಶ್ಚಿತಾರ್ಥ ಆಗಿದೆ ಅಲ್ವಾ? ಯಾಕೆ ಅವನಿಗೆ ತಾಳಿ ಕಡ್ದೆ ಅಂತ ಅತ್ತೆ ಅವ್ರು ಕೇಳಿದ್ರೆ ಏನ್ ಹೇಳೋದಾಗ? ವ್ಯಾಲಿಡ್ ಪಾಯಿಂಟ್ ಅವನಿ. ನಾಳೆ ನೀವು ತಾಳಿನ ತೋರಿಸೋ ಪರಿಸ್ಥಿತಿ ಬಂದ್ರೆ ನಾನು ಈ ಪಾಯಿಂಟನ್ನೇ ರೇಸ್ ಮಾಡ್ತೀನಿ. ನಮ್ ಮಾತನ್ನ ನಂಬಲ್ಲ ರೀ. ಕೆಲವು ತಿಂಗಳು ಹಿಂದೆನೆ ಕಟ್ಟಿದ್ದೀನಿ ಅಂತ ಹೇಳ್ತೀನಿ. ಕೇಳಲಿಲ್ಲ ಅಂತಂದ್ರೆ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ನ ತೋರಿಸ್ತೀನಿ. ನನ್ನ ಹತ್ರ ಭದ್ರವಾಗಿ ಇಟ್ಕೊಂಡಿರೋ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ನ ತೆಗೆದು ತೋರಿಸ್ತೆ ಅಂತಂದ್ರೆ ಅದರಲ್ಲಿ ನಮ್ಮ ಮದ್ವೆ ಆಗಿರೋ ಡೇಟ್ ಇರುತ್ತೆ. ಆ ಎವಿಡೆನ್ಸ್ ಸಾಕಲ್ವಾ ಅವನಿ? ಅವಾಗ ಎಲ್ಲರ ಬಾಯಿ ಮುಚ್ಚೋಗುತ್ತೆ. ಯಾರು ನಮ್ಮನ್ನ ಕ್ವಶನ್ ಮಾಡೋಕ್ಕಾಗಲ್ಲ. ಆ ಸರ್ಟಿಫಿಕೇಟ್ ಬಗ್ಗೆ ಎನ್ಕ್ವೈರಿ ಮಾಡಿದ್ರು, ಲೀಗಲ್ ಆಗಿ ಪ್ರೊಸೀಡ್ ಆದ್ರೂ ನಮ್ಮ ಕಡೆಯಿಂದ ಯಾವುದೇ ತಪ್ಪಿರೋದಿಲ್ಲ. ತಾಳಿನ ನೆನ್ನೆನೋ ಮೊನ್ನೆನೋ ಕಟ್ಟಿದ್ದಲ್ಲ, ಸರ್ಟಿಫಿಕೇಟ್ ಅಲ್ಲಿರೋ ಡೇಟ್ ದಿನನೇ ಕಟ್ಟಿದ್ದು ಅಂತ ಗೊತ್ತಾಗತ್ತೆ. ಅವನಿ, ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಇರೋ ಅಲ್ಟಿಮೇಟ್ ವೆಪನ್ ಅದೇ ಅವನಿ. ಅದಕ್ಕೆ ನೀನು ಭಯ ಪಡಬೇಡ ಅಂತಿದ್ದೀನಿ. ನಾನು ಧೈರ್ಯವಾಗಿದ್ದೀನಿ. ಇದನ್ನ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವನಿ ಕತ್ತಿಂದ ತಾಳಿ ತೆಗಿಯೋಣ ಅಂತ ಪ್ರಯತ್ನ ಮಾಡಿದೆ. ತಾಳಿ ತೆಗೆದ ಮಾತ್ರಕ್ಕೆ ಏನು ತೊಡ್ದೇನಾಗಲ್ಲ. ಆ ಮ್ಯಾರೇಜ್ ಸರ್ಟಿಫಿಕೇಟ್ ಅವ್ರ ಹತ್ರ ಇಲ್ಲದೆ ಇರೋ ಹಾಗೆ ಮಾಡಬೇಕು. ಏನು ಇದು ಆಪಲ್ ಅನ್ಕೊಂಡಿದ್ಯಾ, ಮಟನ್ ಅನ್ಕೊಂಡಿದ್ಯಾ, ಕೈಮಾ ಮಾಡ್ದಾಗ ಮಾಡ್ತಿದೀಯಾ? ಯಾಕೋ ಗೊತ್ತಿಲ್ಲ ಅಕ್ಕ, ಒಂದೊಂದ್ಸರಿ ಚಿಕ್ಕ ಚಿಕ್ಕ ವಸ್ತುಗಳ ಮೇಲೆ ಪ್ರತಾಪ ತೋರಿಸ್ಬೇಕು ಅನ್ಸುತ್ತೆ. ನಿನ್ನ ಪ್ರತಾಪನ ಇಂಥವ್ರ ಮೇಲೆ ಮಾತ್ರನೇ ತೋರಿಸು, ಹೊರಗಡೆ ಎಲ್ಲೂ ತೋರಿಸ್ಬೇಡ. ನಿಹಾರಿಕಾ ಮಾಡಿರೋ ಪ್ಲಾನ್ ಪ್ರಕಾರ ಸದ್ಯದಲ್ಲೇ ನಿನ್ನ ಮದುವೆ ಅವನಿ ಜೊತೆ ಆಗೋಗುತ್ತೆ. ಅಲ್ಲಿವರೆಗೂ ನೀನ್ ಈ ರೀತಿ ಆಡೋದನ್ನ ಬಿಟ್ಟು ಹುಷಾರಾಗಿರು. ನಿಹಾರಿಕಾ ಶ್ರೀಕರ್ ಮದ್ವೆ ಮುಹೂರ್ತ ಫಿಕ್ಸ್ ಆಗಿರೋದಕ್ಕೆ ಸದ್ಯದಲ್ಲೇ ನಿಹಾರಿಕಾ ನಿನ್ ಮದ್ವೆಗೂ ಕೂಡ ಮುಹೂರ್ತ ಫಿಕ್ಸ್ ಮಾಡಿಸ್ತಾಳೆ. ಎಸ್, ಅದಕ್ಕೋಸ್ಕರನೇ ವೇಟಿಂಗ್ ಅಕ್ಕ. ನಿನ್ ಬಗ್ಗೆ ಯಾವ ರೇಂಜಲ್ಲಿ ಬಿಲ್ಡಪ್ ಕೊಟ್ಟಿದೀವೋ ನೋಡ್ದೆ ಅಲ್ವಾ? ಆ ರೇಂಜಿಗೆ ತಕ್ಕ ಹಾಗೇರು, ಹೊರಗಡೆ ಹೋಗಿ ಚಿಲ್ರೆ ಬುದ್ಧಿ ತೋರಿಸ್ಬೇಡ. ನಿನ್ನ ಕ್ಯಾರೆಕ್ಟರ್ ಬಗ್ಗೆ ವೇದವತಿಯವ್ರಿಗೆ ಸ್ವಲ್ಪ ಗೊತ್ತಾದ್ರೂ 2 ಮದುವೆಗಳಿಗೂ ಅಪಾಯ ಎದುರಾಗುತ್ತೆ. ಶೋರ್ ಭವ, ನನ್ನ ಬಗ್ಗೆ ಹೊರಗಡೆ ಯಾರಿಗೂ ಗೊತ್ತಾಗ್ದಿಲ್ದಾಗೆ ಕೇರ್ಫುಲ್ ಆಗಿರ್ತೀನಿ. ಬಟ್ ಒಂದು ವಿಷಯದಲ್ಲಿ ಮಾತ್ರ ಸ್ವಲ್ಪ ಟೆನ್ಷನ್ ಇದೆ. ಯಾವ ವಿಷಯನೋ? ನಾನು ಆಕ್ಸಿಡೆಂಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಆ ವಿಷಯದ ಬಗ್ಗೆ. ಯಾಕೆ ಟೆನ್ಷನ್ ಪಡೋದು? ಇಲ್ಲಿವರೆಗೂ ಯಾವ ಸ್ಟೇಷನ್ ಇಂದನೂ ನಮ್ಮ ಮನೆಗೆ ಯಾವ ಪೊಲೀಸು ಎನ್ಕ್ವೈರಿಗೆ ಅಂತ ಬಂದಿಲ್ಲ ಅಲ್ವಾ? ಸೊ ಆ ಏರಿಯಾದಲ್ಲಿ CC ಕ್ಯಾಮ್ರಾಸ್ ಇಲ್ಲ ಅಂತಾನೆ ಅರ್ಥ. ಆಗಿರ್ಬೋದು, ಬಟ್ ಆ ಲೇಡಿ ನನಗೆ ಸಿಕ್ಕಿದ್ಲು.
ನಾನು ತುಂಬಾ ಕೂಲಾಗಿರ್ತೀನಿ. ನಿಮ್ಮ ಹತ್ರ ಯಾವುದೇ ಆಧಾರ ಇದ್ರೂ ಕೊನೆಗೆ ಒಂದಾಕೋದು ನೀವು, ಒಂಟಿಯಾಗಿ ಉಳಿಯೋದು ನಾನು. ಅದಕ್ಕೆ ಸರ್ಟಿಫಿಕೇಟ್ನ ನಿಮಗೆ ದೂರ ಮಾಡಿಬಿಡ್ತೀನಿ. ಈ ಸರ್ಟಿಫಿಕೇಟ್ ಪ್ರಕಾರ ಇಬ್ರ ಮದ್ವೆ ಚೆನ್ನೈ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದ ಹಾಗೆ ಗೊತ್ತಾಗ್ತಿದೆ. ಸ್ಟೇಷನ್ ಅಲ್ಲಿ ಮದ್ವೆ ಮಾಡ್ಕೋಬೇಕಾಗಿರೋ ಅಗತ್ಯ ಯಾಕೆ ಬಂತು? ಅವತ್ತು ಏನ್ ನಡೀತು ಅನ್ನೋ ವಿವರಗಳನ್ನ ಸಮಯ ನೋಡಿ ತಿಳ್ಕೊತೀನಿ. ಈ ಸರ್ಟಿಫಿಕೇಟ್ ಬಯಲಾದ್ರೆ ಲೀಗಲ್ ಆಗಿ ಅವ್ರಿಗೆ ಜಾಸ್ತಿ ಬಲ ಇರುತ್ತೆ, ಅವ್ರ ಮದ್ವೆಗೆ ಬಲ ಇರುತ್ತೆ, ನಮ್ಮ ಮದ್ವೆ ಆಗದೇನೆ ನಿಂತು ಹೋಗುತ್ತೆ. ತಮ್ಮ ಬಂಧನ ಪ್ರೊಟೆಕ್ಟ್ ಮಾಡೋ ಆಯುಧ ಅಂತ ಇದ್ರ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಿದ್ದಾರೆ. ಇದೇ ಅವ್ರ ಪಾಲ್ಗೆ ಶ್ರೀರಾಮ ರಕ್ಷೆ ಅಂತ ಅನ್ಕೋತಿದ್ದಾರೆ. ಈ ಮ್ಯಾರೇಜ್ ಸರ್ಟಿಫಿಕೇಟ್ ಅವ್ರ ಹತ್ರ ಇರಬಾರ್ದು.